ಸಿಎಂ ಅವರು ಅಖಾಡಕ್ಕೆ ಎಂಟ್ರಿ ಆಗ್ತಾರೆ? CM ಅವರು ಇವತ್ತು ನಾಳೆ 2 ದಿವಸ ಸುಮಾರು ಹಳ್ಳಿಗಳಿಗೆ ಪ್ರಚಾರ ಮಾಡ್ತಾರೆ. ಅದಾದ ನಂತರ ಮತ್ತೆ 2 ದಿವಸ ಮತ್ತೆ ವಾಪಸ್ ಬರ್ತಾರೆ. ಆ ಮಧ್ಯೆ CM ಅವರು DCM ಮಾಡ್ತಾರೆ. ಸೊ ಇನ್ನು ಮಂತ್ರಿಗಳಂತೂ ಸುಮಾರು ಜನ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ. ಸೊ ನಮ್ಮ ಭಾಳಷ್ಟು ಫ್ರಂಟಲ್ ಆರ್ಗನೈಸೇಷನ್ ಸೆಕ್ರೆಟರಿಗಳು ಸ್ಟೇಟು ಇವರು ಮಾಡ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಇಡೀ ನಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತರು ಉಮೇಶ್ ಮೇಟಿ ಅವ್ರ ಗೆಲುವಿಗೆ ಶ್ರಮವನ್ನು ಪಡ್ತಿದ್ದಾರೆ. ಸರ್, ಇವಾಗ ಕ್ಷೇತ್ರಕ್ಕೆ ಸಿಎಂ ಅವರು ಬರ್ತಾ ಇದ್ದಾರೆ ಅಂತಂದ್ರೆ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ತಮ್ಮ ಅಭ್ಯರ್ಥಿ ಸೋಲಿನ ಭಯ ಅವ್ರಿಗಿದೆ, ಅದಕ್ಕಾಗಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, 5 ದಿನ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಅಂತಕ್ಕಂಥದ್ದು ವಿಜೇಂದ್ರ ಅವರು. ಸಪೋಸ್ ಅವ್ರು ಬರದೇ ಇದ್ರೆ ಸೋತ್ರೆ ಹೆಂಗೆ? ಯಾರು ಅವಾಗ ಹೇಳ್ತಾರೆ, ಏನ್ರಿ ಸರ್ ನೀವು ಬಂದಿರ ಗೆಲ್ತಿರು ಅಂತ ಹೇಳಿದ್ರೆ ಅವಾಗ ಕತಿ ಏನು ನಮ್ಮದು? ಇದನ್ನ ಯಾರ ಸರ್ ಮೊದಲೇ ನೀವೆಲ್ಲ ಮಿಸ್ ಮಾಡಿದ್ರೆ ಬಂದಿರ ಗೆಲ್ತಿರ ಅಂತ ಅನ್ನಂಗಿಲ್ಲ. ಅವರು ಪಕ್ಷದ ಹೆಡ್, ಅವರು ಬರಲೇಬೇಕು. ಮತ್ತು ಇದೇನು ಹೊಸದಲ್ಲ. ಬಾಯಿ ಎಲೆಕ್ಷನ್ ಆದಲ್ಲಿ ಕೂಡ CM ಅವರು ಕಾರ್ನರ್ ಮೀಟಿಂಗ್ ಮಾಡಿದ್ದಾರೆ, ಸುಮಾರು ಸಣ್ಣ ಸಣ್ಣ ಹಳ್ಳಿಗೆ ಹೋಗಿದ್ದಾರೆ. ಮತ್ತು ಈಗ ಯಡಿಯೂರಪ್ಪನವ್ರು ಏನು ಮಾಡ್ತಾರೆ? ಈಗ ಬೆಳಗ್ಗೆ ಬಿಸಿಲಾಗಿ ಏನು ಮಾಡ್ತಾರೆ? ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಎಲ್ಲ ಈಕ್ವಲ್ ಅವರು, ಟಾಪ್ ಲೀಡರ್ ಇಬ್ಬರು. ಮತ್ತೀಗ ಅವ್ರ ಪಾಪ ಬಿಸಿಲಾಗಾರ, ನಮ್ಮ ಸಿದ್ದರಾಮಯ್ಯ ಬಿಸಿಲಾಗ ಆಡತ್ತಿಲ್ಲ. ಅವರು ಮುಂಜಾನೆ 400 ಜನ ಕರ್ಕೊಂಡು ಬಿಸಿಲೇ ಆಡ್ತಿದ್ದಾರೆ. ಪಕ್ಷ ಮುಖ್ಯ, CM ಹಳ್ಳಿ ಆಡಿರ್ತಾವಲ್ಲ ಅವ್ರಿಗೆ BJP ಅವ್ರಿಗೆ ಯಡಿಯೂರಪ್ಪರಿಗೆ ಅವರು ಪಾರ್ಟಿ ಮುಖ್ಯ, ನಮಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯ, ನಮಗೆ ಮುಖ್ಯ. ಸೊ ಇಲ್ಲಿ ದೊಡ್ಡವರು ಸಣ್ಣವರು ಪ್ರಶ್ನೆ ಇಲ್ಲ, ಎಲ್ಲರೂ ಕೆಲಸ ಮಾಡಲೇಬೇಕು. ಅಲ್ಲ ಹಂಗೇನಿಲ್ಲ, ಇಲ್ಲಿ ಮಾಡ್ತಾರೆ ಅಲ್ಲಿ ಮಾಡ್ತಾರೆ. ಈಗ ಇಲ್ಲಿ ಮಾಡ್ಬೇಕು, ಅಲ್ಲಿ ಹೋಗಿ ಸಿದ್ದರಾಮಯ್ಯ ಅವರು ಅಲ್ಲಿ ಹೋಗ್ತಾರೆ, ಯಡಿಯೂರಪ್ಪನವರು ಅಲ್ಲಿ ಹೋಗ್ತಾರೆ, ಎಲ್ಲ ಕಡೆ ಬರ್ತಾರೆ. ಅದೇನು ಪ್ರಶ್ನೆ ಇಲ್ಲ. ಇಲ್ಲಿ ಗೆಲ್ಲಬೇಕಂತ ಎಲ್ಲರೂ 2 ಗೆಲ್ಲಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ನಾವು ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಯಾರು ಸೋಲಿಕ್ಕೆ ಯಾರು ನಿಲ್ಲೋ ಅಲ್ಲ, ಎಲ್ಲರೂ ಗೆಲ್ಲಬೇಕಂತ ನಿಲ್ತಾರೆ. ಅಂತಿಮವಾಗಿ ಮತದಾರ ಆಶೀರ್ವಾದ ಮುಖ್ಯ. ಅದು 4 ತಾರೀಕು ಗೊತ್ತಾಗೋದಿಲ್ಲ, ಈಗ ಹೆಂಗೆ ಗೊತ್ತಾಗೋದು? ಮೇ 4ಕ್ಕೆ ಗೊತ್ತಾಗೋದು. ಅನ್ನವರೆಗೆ ವೇಟ್ ಮಾಡಬೇಕು. ಸರ್, ವಿಜೇಂದ್ರ ಅವರು ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಅವ್ರದೇ ಒಳಗೆ ಸಹಕಾರ ಐತಿ, ಅವ್ರ ಗೆಲುವಿಗೆ ಅವರೇ ಸಹಕಾರ ಮಾಡ್ತಾರೆ. ಅದೇ 4 ತಾರೀಕು ಗೊತ್ತಾಗೋದು. ಅದು ಒಳಗಿದೆ ಹೊರಗಿದೆ ಅಂತ 4 ತಾರೀಕೆ ಗೊತ್ತಾಗ. ನಮ್ಮ ಹೆಂಗೆ ಹೇಳೋದು? ಈಗ ನಾವರ ಈಗ ಅವ್ರ ಪರವಾಗಿದ್ದವ್ರು ನಂಬ್ಕೊಂಡು ಹೋದಾರ. ಈಗ BJP ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಒಳಗಿದೆ ಹೊರಗಿದೆ ಅಂತ 4 ತಾರೀಕೆ ಗೊತ್ತಾಗ. ನಮ್ಮ ಹೆಂಗೆ ಹೇಳೋದು? ಈಗ ನಾವರ ಈಗ ಅವ್ರ ಪರವಾಗಿದ್ದವ್ರು ನಂಬ್ಕೊಂಡು ಹೋದಾರ. ಈಗ BJP ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಇದ್ರ ಮಧ್ಯೆ ಯತ್ನಾಳ್ ಅವ್ರನ್ನ ಕರೆಸ್ಬೇಕು ಅನ್ನೋ ನಿಟ್ಟಿನೊಳಗೆ ವಿಜೇಂದ್ರ ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಇಲ್ಲ, ಅದು ನಮಗೆ ಸಂಬಂಧಪಟ್ಟದಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ಸರ್, ಸದ್ಯದ ಕ್ಷೇತ್ರದ ಅಂದ್ರೆ ಕ್ಷೇತ್ರದಲ್ಲಿ ಯಾವ ವಾತಾವರಣ? ಕಾಂಗ್ರೆಸ್ ಹಿಡಿತದಲ್ಲಿ ಇದೆಯೋ ಅಥವಾ ಬಿಜೆಪಿ? ಇದೇ ಕಾಂಗ್ರೆಸ್ಸಿನ ಭದ್ರಕೋಟೆ. ಇದು ಮುಂಚೆಯಿಂದ ಕೂಡ 4 ಸಾರಿ ನಾವು ಗೆದ್ದಿದ್ದೀವಿ. 1 ಸಾರಿ ಮೇಟಿ ಅವರು MP ಆಗಿದ್ದಾರೆ ಲೀಡಾಗಿ. ಸೊ ಇದು ನಮ್ಮದು, ನಾವು ಕಳ್ಕೊಂಡಿದ್ವಿ. ನಾವು ಗೆಲ್ಲೇಬೇಕಂತ ನಮ್ಮದೊಂದು ಗುರಿ. ಸರ್, ತಾವೊಬ್ಬರು ವಾಲ್ಮೀಕಿ ಸಮಾಜದ ದೊಡ್ಡ ನಾಯಕರು, ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಬಿಜೆಪಿಯಿಂದನೂ ಕೂಡ ವಾಲ್ಮೀಕಿ ಸಮಾಜದ ಆ ಪಕ್ಷದ ದೊಡ್ಡ ನಾಯಕರಾದಂಥ ಶ್ರೀರಾಮ್ ಕೂಡ ಇಲ್ಲಿನ ಠಿಕಾಣಿ ಹೂಡಿರುವಂಥದ್ದು. ಇಲ್ಲಿ ವಾಲ್ಮೀಕಿ ವರ್ಸಸ್ ವಾಲ್ಮೀಕಿ ಹಂಗೆ ಅದು. ಇನ್ನು ವಾಲ್ಮೀಕಿ ಅಷ್ಟು ಓಟ್ ಹಾಕ್ತಾರೆ. 102,50,000 ವೋಟ್ರ್ ಇದ್ದಾರೆ. ನಾವು ವಾಲ್ಮೀಕಿಗೆ ಅಷ್ಟೇ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಆಗೋಲ್ಲ. ಬೇರೆ ಸಮಾಜನೂ ಮಾಡ್ತೀವಿ, ಬರೀ ವಾಲ್ಮೀಕಿಗೆ ಅಷ್ಟೇ ಸೀಮಿತವಾಗಿ ನಾವು ಕೆಲಸ ಮಾಡೋಲ್ಲ. ಪಾರ್ಟಿ ಇರ್ತೈತೆ, ಬೇರೆಯವರು ನಮ್ಮ ಅಂಡರ್ನಲ್ಲಿ ಇರ್ತಾರೆ, ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಸರ್, ಇನ್ನೊಂದು ಮಾತನ್ನ ರಾಮುಲು ಅವರು ಹೇಳ್ತಾರೆ, ಜಾರಕಿಹೊಳಿ ಅವರು ಸೀಸನಲ್ ರಾಜಕಾರಣಿ.